ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ಲಾಗನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಬಂದು ಕಡೆ ಕಾರ್ತಿಕ ಸೋಮವಾರದ ಲಾಗ್ ಆಗಿರುತ್ತೆ. ಮತ್ತು ನಾವು ಬಂಡಿ ಮಕ್ಕಳಮ್ಮ ಟೆಂಪಲ್ಗೂ ಸಹ ಹೋಗಿದ್ವಿ, ಅದನ್ನು ಸಹ ಈ ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ. ಮತ್ತು ನಮ್ಮ ಮನೇಲಿ ಕಡೆ ಕಾರ್ತಿಕ ಸೋಮವಾರನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಬನ್ನಿ, ಅದಕ್ಕೂ ಮೊದಲೇ ಈ ಸಿಂಪಲ್ ಆಗಿರುವಂತಹ ರಂಗೋಲಿನ ನೋಡ್ಕೊಂಡು ಬನ್ನಿ. ಸಿಂಪಲ್ ಆಗಿರುವಂತಹ ರಂಗೋಲಿ. ನಿಮಗೇನಾದರೂ ಈ ರಂಗೋಲಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಅದಾದಮೇಲೆ ನಾನು ಪೂಜೆನೂ ಸಹ ಮುಗಿಸ್ಕೊಂಡೆ. ವಿಡಿಯೋ ಏನು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ನನ್ನ ಹತ್ರ ಟೈಮು ಸಹ ಇರಲಿಲ್ಲ. ನಾನು ಸಹ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ನೋಡಿ, ಹುರುಳಿ ಬೌಲಲ್ಲಿ ಹೂವೆಲ್ಲ ಹಾಕಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮನೇಲಿ ಪೂಜೆ ಮಾಡಿದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ ಮನೇಲಿ ಇದ್ದೇ ಇರುತ್ತೆ. ನಾನು ಸಹ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ದೀಪ ಹಚ್ಚಿಟ್ಟು ಬಂದೆ. ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕೆಂದರೆ ಲಾಸ್ಟ್ ಕಾರ್ತಿಕ ಆಗಿತ್ತಲ್ಲ, ತುಂಬ ಜನ ಇದ್ದರು, ಹಾಗಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಫೈನಲಿ ನಮ್ಮ ಊಟನೂ ಸಹ ಕಡೆ ಕಾರ್ತಿಕ ಸೋಮವಾರದ ನಮ್ಮ ಮನೆಯ ಊಟ ಬಂದು ಹೋಳಿಗೆ ಊಟ ಆಗಿತ್ತು. ನಾನು ನೆನ್ನೆನೇ ಮಾಡಿ ಇಟ್ಕೊಂಡಿದ್ದೆ ಹೋಳಿಗೆನೆ, ಅದನ್ನೇ ಇವತ್ತು ಹಾಕ್ಕೊಂಡು ಭರ್ಜರಿ ಬ್ಯಾಟಿಂಗನ್ನು ಮುಗಿಸಿದ್ವಿ. ನೆಕ್ಸ್ಟ್ ನಾವು ಮಂಗಳವಾರ ಬಂಡಿ ಮಕ್ಕಳಮ್ಮ ಟೆಂಪಲ್ಗೂ ಸಹ ಹೋಗಿದ್ವಿ. ನೋಡಿ, ಎಷ್ಟೊಂದು ಚೆನ್ನಾಗಿದೆ ಗೊತ್ತಾ ಬಂಡಿ ಮಕ್ಕಳಮ್ಮ ಟೆಂಪಲ್ಲು. ಯಾರು ನೋಡಿಲ್ಲ ಬೆಂಗಳೂರಲ್ಲಿ ಇದ್ಕೊಂಡು ಬಂಡಿ ಮಕ್ಕಳಮ್ಮ ಟೆಂಪಲ್ಲು, ಅವ್ರು ಹೋಗಿ ಒಂದ್ಸರಿ ವಿಸಿಟ್ ಮಾಡಲೇಬೇಕು. ತುಂಬಾ ಪವರ್ಫುಲ್ ದೇವರು ಅಂತಲೇ ಹೇಳಬಹುದು. ನಾನು ಒಳಗಡೆ ವೀಡಿಯೋ ಮಾಡ್ಕೋತಾ ಇದ್ದೆ, ಅಲ್ಲಿ ಒಬ್ಬ ಇದ್ದರು ಆಂಟಿ, ಅವರು ವೀಡಿಯೋ ಮಾಡ್ಕೋಬಾರ್ದು ಅಂತ ಹೇಳಿದರು, ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಜಾಸ್ತಿ. ಪ್ರಸಾದನೂ ಸಹ ಸಿಕ್ತು. ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಇವತ್ತಿನ ವ್ಲಾಗ್ ಇಷ್ಟೇ.